ನೋಡಿ, ಗವರ್ನರ್ ಅವರು ಆಗ್ಲೇ ಕೆಪಿಎಸ್ಸಿ ಚೇರ್ಮನ್ ಅವ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು. ಅವರಿಗೆ ಆ ಹುದ್ದೆನಲ್ಲಿ ಮುಂದುವರಿಸಬಾರ್ದಂತ ಆದೇಶ ಮಾಡಿದ್ರು. ಅದನ್ನ ಚಾಲೆಂಜ್ ಮಾಡಿ ಸೌಕಾರ್ ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಗವರ್ನರ್ ಅವರು ಏನೇ ಆದೇಶ ನೀಡಿದ್ರು ಕೂಡ ಅವರು ಕ್ಯಾಬಿನೆಟ್ಟಿನ ಸಹಮತಿ ಪಡೆದು ಅವರ ಏಡ್ ಅಂಡ್ ಅಡ್ವೈಸ್ ಅಂದ್ರೆ ಅವರ ಒಂದು ಅಭಿಪ್ರಾಯನ ಕೂಡ ಸಂಗ್ರಹಿಸಿ ನೀವು ಆದೇಶವನ್ನು ಹೊರಡಿಸಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರೋದು. ಸೊ ಅದರಿಂದ ಆ ನಮ್ಮ ಆದೇಶ ಏನಿತ್ತು ಗವರ್ನರ್ ಅವ್ರದ್ದು ಅದು ಹಿಂಪಡೆದಿದ್ದಾರೆ. ಇವತ್ತು ಕ್ಯಾಬಿನೆಟ್ ನಲ್ಲಿ ಬರುತ್ತೆ. ಕ್ಯಾಬಿನೆಟ್ ನಲ್ಲಿ ನಾವು ಸೂಕ್ತ ನಿರ್ಧಾರ ತಗೊಂಡು ಅದನ್ನ ಗವರ್ನರ್ ಅವ್ರಿಗೆ ಕನ್ವೆ ಮಾಡ್ತೀವಿ. ಅದಾದ್ಮೇಲೆ ಗವರ್ನರ್ ಏನ್ ನಿರ್ಧಾರ ತಗೋತಾರೆ ಅವ್ರ ವಿವೇಚನೆಗೆ ಬಿಟ್ಟಿರೋದು. ಬಿಜೆಪಿ ಅವರು ಜೆಡಿಎಸ್ ನವರು ಅಧಿವೇಶನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ವಿಚಾರ ನೋಡಿ, ಬಹಳ ಸ್ಪಷ್ಟವಾಗಿ ನಾವು ಮೊದಲನೇ ದಿನದಿಂದಾನು ಹೇಳ್ತಾ ಇದ್ದೀವಿ, ಚರ್ಚೆಗೆ ಬನ್ನಿ. ನಾಗೇಂದ್ರ ಅವ್ರ ಬಗ್ಗೆ ಇರಬಹುದು, CID ತನಿಖೆ ಬಗ್ಗೆ ಇರಬಹುದು, SIT ಬಗ್ಗೆ ಇರಬಹುದು, CBI ಚಾರ್ಜ್ ಶೀಟ್ ಬಗ್ಗೆ ಇರಬಹುದು, ED ಬಗ್ಗೆ ಇರಬಹುದು. ವಿ ಆರ್ ರೆಡಿ ಟು ಡಿಸ್ಕಸ್. ಅವ್ರು ಬಂದ್ರ ಎಲ್ಲಿ ಎಲ್ಲಿ ಅವರ ಕುರ್ಚಿಗಳಿದೆ ಅಲ್ಲೇ ಎಂದನೇ ಪ್ರತಿಭಟನೆ ಮಾಡ್ತಾ ಇದ್ರು. ಯಾವ ನಿಯಮದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ನಾವೇನ್ ಹೇಳ್ತಾ ಇರೋದು, ಸ್ಪಷ್ಟತೆ ಕೊಡಿ ನಮ್ಗೆ. ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ನೀವು ಬಾವಿನಲ್ಲಿ ಇರ್ಬೇಕು. ಅಲ್ಲಿ ನಿಂತು ನೀವು ದಿನ ಒದರಾಡೋದು ಚೀರಾಡೋದು ಮಾಡಕ್ಕಾಗಲ್ಲ ಅಂತ. ನಾವು ಚರ್ಚೆಗೆ ರೆಡಿ ಇದ್ವಿ. 3 ದಿನ ನೋಡಿದ್ವಿ. ಅವರು ಹಾಗೆ ಮುಂದುವರಿಸ್ತಾ ಇದ್ದಾಗ ನಾಗೇಂದ್ರ ಅವರು ಇನ್ ಇಂಟ್ರೆಸ್ಟ್ ಆಫ್ ದ ಹೌಸ್ ಟು ಬಿ ಫಂಕ್ಷನಿಂಗ್ ಅವರೇ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಸವಿಸ್ತಾರವಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ ನಂತರ ಸರ್ಕಾರದ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾದಂತ ಸ್ಟೇಟ್ಮೆಂಟ್ ಸರ್ಕಾರದ ಪರವಾಗಿ ಮಾಡಿದ್ವಿ. ಇನ್ನೇನ್ ಬೇಕಂತೆ ಅವರಿಗೆ? ಚರ್ಚೆ. ಆ ಕಡೆ ಚರ್ಚೆಗೂ ರೆಡಿ ಇಲ್ಲ, ಈ ಕಡೆ ನಾವು ಸ್ಟೇಟ್ಮೆಂಟ್ ಮಾಡಿದ್ರು ಅದನ್ನು ಸ್ವೀಕಾರ ಮಾಡಕ್ ರೆಡಿ ಇಲ್ಲ. ನಾವೇನ್ ಹೇಳ್ತಾ ಇದೀವಿ, ಜ್ವಲಂತ ಸಮಸ್ಯೆ ಇದೆ, ಬರದ ಛಾಯೆ ಇದೆ, KPSC ಹಗರಣ ಆಗಿದೆ, ಸಾಕಷ್ಟು ಜನ ರಾಮ ಮಂದಿರದಲ್ಲಿ ಆದಂತ ಅನ್ಯಾಯದ ಬಗ್ಗೆ ಕನ್ನಡಿಗರು ಕೂಡ ದೇಣಿಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಒಬ್ಬ ಅಕ್ಯೂಸ್ಡ್ ಕರ್ನಾಟಕದಿಂದ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ರೈತರಿಗೆ ಸರಿಯಾಗಿ ಇನ್ಶೂರೆನ್ಸ್ ಹೋಗಿಲ್ಲ ಖಾಸಗಿ ಕಂಪನಿಗಳಿಂದ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಆದ್ರೆ ಬಿಜೆಪಿಯವರು ಇದು ಯಾವುದೂ ಕೂಡ ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ. ಇದೆಲ್ಲಾನು ಕೂಡ ಈ KPSC ಹಗರಣ ಮುಚ್ಚಾಕ್ಲಿಕ್ಕೆ ನಿಮ್ಮ ವೈಫಲ್ಯ ಏನಿದೆ, 11 ಓಟ್ಗಳು ಕ್ರಾಸ್ ಆಯ್ತಲ್ಲ, ಇವ್ರ ನಾಯಕತ್ವವನ್ನ ತಿರಸ್ಕಾರ ಮಾಡಿದ್ರಲ್ಲ ಕೆಲವು ಶಾಸಕರು, ಅದನ್ನ ಮುಚ್ಚಾಕ್ಲಿಕ್ಕೆ, ನಿಮ್ಮ PM ಕೇರ್ಸ್ ಫಂಡ್ ಅನ್ನ ಮುಚ್ಚಾಕ್ಲಿಕ್ಕೆ, ಮತ್ತೆ ನಿಮ್ಮ ರಾಮ ಮಂದಿರದಲ್ಲಿ ಆದಂತ ದುರಂತದ ಬಗ್ಗೆ ಇವರು ಈ ನಾಟಕವನ್ನ ಮಾಡ್ತಾ ಇರೋದು. ಸರ್ಕಾರ ಉತ್ತರವನ್ನ ಕೊಡ್ಲಿಕ್ಕೆ ತಯಾರಿದೆ, ಚರ್ಚೆ ಮಾಡ್ಲಿಕ್ಕೆ ತಯಾರಿದೆ. ಆಗ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೀವಿ. ಅಕಸ್ಮಾತ್ ನಿಮ್ಗೆ ಇನ್ನೊಂದ್ಸರಿ ತಾವು ಚರ್ಚೆ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ತಯಾರಿದೀವಿ. ಸರ್, ಅವರು ಹೇಳ್ತಿರೋದು ನಾವು ಚರ್ಚೆ ಮಾಡಕ್ ರೆಡಿ ಇದೀವಿ, ಬಟ್ ಅವ್ರು ರಾಜೀನಾಮೆ ತಗೊಂಡ್ಮೇಲೆ ಚರ್ಚೆ ಮಾಡಿ ಅವ್ರನ್ನ ಹೂ ಅರ್ದೇ ರೀ, ಅವ್ರು ಯಾರ್ರೀ ಕೇಳಕ್ಕೆ? ಚರ್ಚೆ ಮಾಡ್ಲಿ, ಫ್ಯಾಕ್ಟ್ಸ್ ಕೊಡ್ಲಿ. ಬಿಜೆಪಿ ಏನ್ ಇವಾಗ ಸುಪ್ರೀಂ ಕೋರ್ಟ್ ಆಗಿದ್ಯಾ, ಹೈಕೋರ್ಟ್ ಆಗಿದ್ಯಾ, ಲೋಕಾಯುಕ್ತ ಆಗಿದ್ಯಾ? ತಗೊಳ್ಳಿ ರಾಜೀನಾಮೆ. ಅಸ್ಸಾಂ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ಗಳಿದೆ, ಬಿಹಾರ್ ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ಗಳಿದೆ, ನಿಮ್ಮ ಗೃಹ ಸಚಿವರು ಯಾರು ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ ಅವ್ರ ಮೇಲೆ ಕೇಸ್ ಇದೆ, ಅವರು ಕಳಂಕಿತರೇ ಇದ್ದಾರೆ. ನೈತಿಕತೆ ಇಟ್ಕೊಂಡು ಮಾತಾಡ್ಬೇಕು. ನಿಮ್ಮಲ್ಲಿ ಯಾರ್ಯಾರ ಮೇಲೆ ಕೇಸ್ ಇದೆ ನೀವು ತಗೊಂಡಿದ್ದೀರಾ? ನಿಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡಿಲ್ವೇನ್ರಿ? ಯಾಕೆ ಇಟ್ಕೊಂಡಿದ್ದೀರಾ ಅವರಿಗೆ? ರಾಜೀನಾಮೆ ಕೊಡ್ಸಿದ್ದೀರಾ ಅವರಿಗೆ? ಲೋಕಾಯುಕ್ತ ಟ್ರ್ಯಾಪ್ ಬಿಟ್ಬಿಡಿ, ಬೇರೆದ್ ಯಾರ್ದಾನ ಇದ್ರೆ ಪರವಾಗಿಲ್ಲ. ಲೋಕಾಯುಕ್ತದಲ್ಲಿ ಟ್ರ್ಯಾಪ್ ಆದಂತ ಶಾಸಕರು ಈ ಅವಧಿನಲ್ಲಿ ಇವರೇ ತಾನೆ ಬಿಜೆಪಿ ಅವರು. ಮತ್ತೆ ಯಾಕೆ ಅದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ? ನೈತಿಕತೆ ಇದೆ ಅಂತೀರಾ ಇವರಿಗೆ? ವೆನ್ SIT CID ನಲ್ಲಿ ಅವ್ರ ಹೆಸರಿಲ್ಲ, CBI ಚಾರ್ಜ್ ಶೀಟ್ ನಲ್ಲಿ 2ನೇ ಸರಿ FIR ಹಾಕಿದಾಗ ಬರುತ್ತೆ ಅಂದ್ರೆ it is very clear. It is motivated by central government.
ಅದನ್ನ ಚರ್ಚೆ ಮಾಡಕ್ಕೆ ಎಲ್ಲಿ ರೆಡಿ ಇದ್ದಾರೆ ಸರ್? ಇವ್ರಿಗೆ ನಿಜವಾಗ್ಲೂ ಏನಾದ್ರೂ ಧೈರ್ಯ ಇದ್ರೆ ಚರ್ಚೆ ಮಾಡ್ಲಿ. ಈಗ ಒಂದ್ ವಾರ ಕಳೆದೋಯ್ತು, ಒಂದ್ ವಾರ ಇದೆ. ಸೊ ಬರದ ಬಗ್ಗೆ ಚರ್ಚೆ ಆಗ್ತಿಲ್ಲ. ಈಗ ನೋಡಿ ಮೊನ್ನೆ ಮತ್ತೆ ವಿಪಕ್ಷ ಎರಡೂ ಕೂಡ ಆನ್ಸರ್ ನೋಡಿ, ಎಸ್ ಅಫ್ಕೋರ್ಸ್, ಈಗ ಸದನ ನಡೆಸೋ ಜವಾಬ್ದಾರಿ ಪ್ರೈಮರಿಲಿ ನಮ್ದು. ನಾವು ತಯಾರಿದ್ದೀವಿ. ನಾವು ಯಾವತ್ತನ ಹೇಳಿದೀವ ಚರ್ಚೆ ನಡೆಸ್ಲಿಕ್ಕೆ ತಯಾರಿಲ್ಲ ಅಂತ, ಸದನ ನಡೆಸ್ಲಿಕ್ಕೆ ತಯಾರಿಲ್ಲ ಅದೇ. ಬನ್ನಿಯಪ್ಪ ಚರ್ಚೆಗೆ. ಈಗ ನೀವೇ ಹೇಳಿ ಇವ್ರೆ, ತಾವೆಲ್ಲ ಅನುಭವಿಸ್ತಿದ್ದೀರಾ ಮಾಧ್ಯಮ ಸ್ನೇಹಿತರು. ನಾನು ಸುಮ್ಮನೆ ಎದುರು ನಿಂತು ಒಂದು ಇಶ್ಯೂ ತಗೋಬಹುದಾ? ಅದಕ್ಕೆ ಒಂದು ಕಾಗದ ಪತ್ರ ಕೊಟ್ಟು ಹಿಂಗೆ ನಾವು ಚರ್ಚೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿ, ಅಷ್ಟೇ ಅಲ್ವಾ ಹೇಳ್ತಾ ಇರೋದು? ಆಯ್ತಪ್ಪ, ನಿಮ್ಗೆ ಅದರೂ ಬೇಡ ಅಂದ್ರೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿ. ನಾನೇ ಹೋಗಿ ಮನವಿ ಮಾಡ್ಕೊಂತೀನಿ ಬೇಕಾದ್ರೆ ಸ್ಪೀಕರ್ ಅವ್ರ ಹತ್ರ, ಸರಿ ನೀಡಿ ರಾಜ್ಯದ ಜನರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಅದು ಯಾವ ಕಾಗದನೂ ಬೇಡ, ನಿಮ್ಮ ಅಧಿಕಾರದಲ್ಲಿ ಈ ಸರಿ ಒಂದು ಚರ್ಚೆಗೆ ಬಿಟ್ಬಿಡಿ, ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತ. ಈಗ ಸ್ಟೇಟ್ಮೆಂಟ್ ಕೊಟ್ಟಾಯ್ತಲ್ಲ ಸ್ವಾಮಿ, ನಾವು ಇದಕ್ಕೆ ಬದ್ಧತೆ ಅಲ್ಲ ಅಂತೀರಾ ಸದನ ನಡೆಸಲಿಕ್ಕೆ? ಇವತ್ತು ಸದನ ನಡಿಬೇಕಂತ ತಾನೇ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ನಮ್ಮ ಶಾಸಕರು ಬರದ ಬಗ್ಗೆ ನೀವು ಹೇಗೆ ಕೇಳಿದ್ರಿ, ಬರದ ಬಗ್ಗೆ ಪ್ರಾರಂಭ ಮಾಡಿ ಚರ್ಚೆ ಯಾರು? ನಮ್ಮವರು. ಅವರಲ್ಲ. ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ರಾಜ್ಯದ ಜನರ ಬಗ್ಗೆ ಕಾಳಜಿ ಇಲ್ಲ. ಅವರು ಬರೇ RSS ಗೆ ಏನ್ ಮನವೊಲಿಸಬೇಕು, ಬಿಜೆಪಿಗೆ ಏನ್ ಅವ್ರ ಹೈಕಮಾಂಡಿಗೆ ಏನ್ ಮನವೊಲಿಸಬೇಕು ಅಷ್ಟಕ್ಕೆ ಸೀಮಿತ ಇದೆ. ರಾಜೀನಾಮೆಗೆ ಒಂದು ರಾಜೀನಾಮೆ ಪ್ರತ್ಯುತ್ತರ ಬೇಕು ಅನ್ನೋ ರೀತಿ ಅವರು ವರ್ತಿಸ್ತಾ ಇದ್ದಾರೆ ಅಂತ ಈಗ ಅವರ ಕಡೆ ತುಂಬಾ ಜನ ಕಾಂಗ್ರೆಸ್ ಅಂತ ಮಾತಾಡ್ತಿದ್ದಾರೆ. ನೋಡಿ ಇವ್ರೆ, ನೀವೇ ಹೇಳಿ, ಒಬ್ಬ ಹಿರಿಯ ಮಾಧ್ಯಮದ ಸ್ನೇಹಿತರಾಗಿ ತಮ್ಮ ಅನುಭವದಲ್ಲಿ ಇಂಥ ಇಶ್ಯೂಗಳು ಇತ್ತ ಹೇಳಿ. ವಾಟ್ ಈಸ್ ದ ಇಶ್ಯೂ? ಅವರಿಗೆ ಕನ್ಫ್ಯೂಸ್ ಆಗಿಲ್ಲ, ಏನಾಗಿದೆ ಹೇಳ? ದೇ ಡೋಂಟ್ ಹ್ಯಾವ್ ಅನ್ ಎಕ್ಸಿಟ್ ಪ್ಲಾನ್. ಅವರು ಏನೋ ಆಗ್ಬಿಡುತ್ತೆ ಅಂದ್ಬಿಟ್ಟು ಧುಮುಕ್ ಬಿಟ್ಟಿದ್ದಾರೆ. ಈಗ ಆಚೆ ಹೋಗೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಬಾವಿಗೆ ಬೀಳಕ್ಕೂ ರೆಡಿ ಇಲ್ಲ, ಅಥವಾ ನೋಟಿಸ್ ಕೊಟ್ಟು ಚರ್ಚೆ ಮಾಡ್ಲಿಕ್ಕೂ ರೆಡಿ ಇಲ್ಲ. ಆದ್ರಿಂದ ಅದು ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಲಿಕ್ಕೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಷ್ಟೇ. ವಿಚಾರವಾಗಿ ಸರ್, ಈಗ 2 ಚರಣ ಮಾತ್ರ ಹಾಡ್ತಿದೆ ಅಂತ. ಈಗ ನೋಡ್ರಿ, 1937ರಲ್ಲಿ ಸರ್ದಾರ್ ಪಟೇಲ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಪಂಡಿತ್ ನೆಹರು ಅವರು ಮತ್ತು ರವೀಂದ್ರನಾಥ್ ಟೆಗೋರ್ ಅವರು, ಇವರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ರು, ಎಷ್ಟು ಹಾಡಬೇಕು, ಯಾಕೆ ಹಾಡಬೇಕು ಅಂತ. ಅದನ್ನ ನಾವು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಎಂದೂ ಇರಲಾರ್ದು ದೇಶ ಪ್ರೇಮ ಬಿಜೆಪಿಗೆ ಎಲ್ಲಿಂದ ಕರೆದು ಬರ್ತಾ ಇದೆ? ನಾನು ನಿಮ್ಮ ಹತ್ರ ನೀವು ನನಗೆ ಕೇಳ್ತಿರಲ್ಲ ಯಾವಾಗ್ಲೂ, ಬಿಜೆಪಿ ಅವ್ರ ಮುಂದೆ ಇದೇ ಮೈಕು ಇದೇ ಕ್ಯಾಮ್ರಾ ಇಟ್ಬಿಟ್ಟು ಒಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಹಾಡಕ್ ಹೇಳಿ, ಅವ್ರಿಗೆ ಬರುತ್ತಾ? ನಾನು ನೋಡ್ತೀನಿ. ಅಟ್ಲೀಸ್ಟ್ ಫಸ್ಟ್ 2 ಸ್ಟ್ಯಾನ್ಸಾ ಹಾಡ್ಲಿ, ಲಾಸ್ಟ್ 2 ಸ್ಟ್ಯಾನ್ಸಾ ಬಂದಿಲ್ಲ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ನನಗಂತೂ ಬರಲ್ಲ, ಲಾಸ್ಟ್ 2 ಅಂತೂ ನನಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಕಾನೂನಾತ್ಮಕವಾಗಿ. ನಾನು ಕೇಳ್ತಾ ಇರೋದು ಅವ್ರಿಗೆ ಬರುತ್ತಾ? ಆಮೇಲೆ ಇವ್ರಿಗೆ ಇಷ್ಟೇ ದೇಶಭಕ್ತಿ ಉಕ್ ಬರ್ತಾ ಇದ್ರೆ, ಹರಿತಾ ಇದ್ರೆ ಇವರಲ್ಲಿ, ಫಸ್ಟ್ RSS ಶಾಖೆಗಳಲ್ಲಿ ಅದು ಯಾವ್ದು ಸರ್ ಅವ್ರದ್ದು? ನಮಸ್ತೆ ಸದಾ ವತ್ಸಲೆ, ಅದು ಬಿಟ್ಟು ಒಂದೇ ಮಾತ್ರ ಮಾಡಕ್ ಸ್ಟಾರ್ಟ್ ಮಾಡ್ಲಿ. ಹಿಂಗೆ ಬಿಟ್ಟು ಕೈ ಜೋಡಿಸಿ ನಮ್ಮ ರಾಷ್ಟ್ರಧ್ವಜಕ್ಕೆ ನಮನವನ್ನು ಸಲ್ಲಿಸ್ಲಿ. ಅದಾದ್ಮೇಲೆ ನಮ್ಮ ಹತ್ರ ಬರ್ಲಿ. ಇವ್ರು ಯಾರ್ರೀ? ದೇಶದ ಇತಿಹಾಸದಲ್ಲಿ ಏನ್ ಕೊಡುಗೆ ಇದೆ ಇವರು? ಸ್ವತಂತ್ರ ಹೋರಾಟದಲ್ಲಿ ಏನ್ ಮಾಡಿದ್ದಾರೆ? ಬಿಜೆಪಿ ಅವ್ರು ಇರ್ಬೋದು, RSS ಅವ್ರು ಇರ್ಬೋದು. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಅಂದ್ರೆ ಇವ್ರ ಪ್ರಕಾರ ಸರ್ದಾರ್ ಪಟೇಲ್ ಅವರು, ನೇತಾಜಿ ಬೋಸ್ ಅವರು, ಪಂಡಿತ್ ನೆಹರು ಅವರು, ಟೆಗೋರ್ ಅವರು ಇವರು ದೇಶ ದ್ರೋಹಿಗಳ? ಇವ್ರು ತಾನೇ ತೀರ್ಮಾನ ಮಾಡಿದ್ದು, ಇವ್ರು ತಾನೇ ಹೇಳಿದ್ದು. ಅದನ್ನ ನಾವು ಒಂದು ಸಂಪ್ರದಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವರಿಗೆ ಏನಾಗಿದೆ ಗೊತ್ತಾ? ಪೇಪರ್ ಲೀಕ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೋದಿ ಅವರ ಏನು ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಇದೆ, ಅದನ್ನ ಎದುರಿಸಕ್ ಆಗ್ತಾ ಇಲ್ಲ. ಏನಿವತ್ತು ಜೆನ್ಜಿ ಅವರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಇಲ್ಲ. PM ಕೇರ್ಸ್ ಫಂಡ್ ಅಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಚಂದಾ ಚೋರಿ ಅಯೋಧ್ಯ ಮಂದಿರದಲ್ಲಿ ಆಗಿದೆ, ಅದನ್ನ ಎದುರಿಸಕ್ ಆಗ್ತಾ ಇಲ್ಲ. ಇವತ್ತು ವಿದೇಶಾಂಗ ನೀತಿಯಿಂದ ಇವತ್ತು ನಮ್ಮ ರೈತರಿಗೆ ಏನು ಹೊಡ್ತಾ ಬರ್ತಾ ಇದೆ ಈ ಟ್ರಂಪ್ ಅವರು ಮತ್ತೆ ಮೋದಿ ಅವ್ರ ದೋಸ್ತಿಯಿಂದ, ಅದ್ರ ಬಗ್ಗೆ ಉತ್ತರ ಇಲ್ಲ. ಇವೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವತ್ತು ಒಂದೇ ಮಾತ್ರ ಮುಂದೆ ತಂದಿದ್ದಾರೆ. ಯಾಕೆ ಇಲ್ಲ? ನಾನು ಕೇಳ್ತಾ ಇರೋದು, ಇದೇ ಕಾಳಜಿ ಅವರಿಗೆ ನಿರುದ್ಯೋಗ ಯುವಕರ ಬಗ್ಗೆ ಯಾಕಿಲ್ಲ?
ಇದೇ ಕಾಳಜಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯಾಕಿಲ್ಲ? ಇದೇ ಕಾಳಜಿ ಮಹಿಳೆಯರ ಸಂರಕ್ಷಣೆಗೆ ಯಾಕಿಲ್ಲ? ಮೋದಿ ಅವರ ಸ್ಲೋಗನ್ ಏನಿತ್ರಿ, ನಿಮ್ಗೆ ನೆನಪಿದ್ಯಾ? ಒಂದು 5-6 ವರ್ಷದಿಂದ ಪೇಲೆ ದೇವಾಲಯ ಪಿರ್ ಶೌಚಾಲಯ. ಎಲ್ಲಪ್ಪ ದೇವಾಲಯ ಆಯ್ತಲ್ಲ, ಈಗ ಶೌಚಾಲಯ ಎಲ್ಲಿದೆ? ನಮ್ದು ಬಿಡಿ, ಉತ್ತರ ಪ್ರದೇಶ